ಸಿದ್ದರಾಮಯ್ಯ ಅವರಿಗೆ ನಾವು ಮನವಿ ಮಾಡ್ತಾ ಇದ್ದೀವಿ. ಅದರಲ್ಲೂ ಶಿಕ್ಷಣ ಕ್ಷೇತ್ರದ ಬಗ್ಗೆ ಅಪಾರ ನಾಲೆಡ್ಜ್ ಇರ್ತಕ್ಕಂಥ ದೇವನೂರು ಮಾದೇವ ಸರ್ ಅವರಿಗೆ ನಾವು ಈ ಮೂಲಕ ಮಾಧ್ಯಮದ ಮೂಲಕ ಮನವಿ ಮಾಡ್ತಾ ಇದ್ದೀವಿ. ದಯಮಾಡಿ ಸಿದ್ದರಾಮಯ್ಯ ಅವರಿಗೆ ಈ ಒಂದು ಮನವಿಯನ್ನು ತಲುಪಿಸಿ. ಏಕೆಂದರೆ ನಿಮ್ಮ ಮನೆ ಬಾಗಿಲು ನಾನು ಬಂದಿದ್ದೀನಿ, ಬಂದ ಮೇಲೆ ಇಷ್ಟು ಅಧ್ವಾನ ಆಗಿದೆ ಅಂದರೆ ನೀವು ಯಾವ ಆಧಾರದ ಮೇಲೆ ಈ ಸರ್ಕಾರವನ್ನು ಬೆಂಬಲಿಸ್ತೀರಿ? ಬೆಂಬಲಿಸೋದು ನಿಮ್ಮ ವೈಯಕ್ತಿಕವಾದರೂ ಸಮಾಜದ ಹಿತಾಸಕ್ತಿಯಿಂದ ನಾವು ಹೇಳ್ತಾ ಇದ್ದೀವಿ. ದೇವನೂರು ಮಹಾದೇವ ಅವರು ದಯವಿಟ್ಟು ಈ ಸಂವಿಧಾನದ ಪರವಾಗಿದ್ದೀವಿ ಅಂತ ಹೇಳುವಂಥವ್ರು ದಯವಿಟ್ಟು ಮುಖ್ಯಮಂತ್ರಿಯವರಿಗೆ ಒಂದಷ್ಟು ಗೈಡ್ ಮಾಡಬೇಕು, ಈ ಸಮಸ್ಯೆಯನ್ನು ಪರಿಹರಿಸಬೇಕು ಅನ್ನೋದನ್ನು ನಾವು ಕೇಳ್ಕೊತೀವಿ. ಆರ್ಥಿಕವಾಗಿ ಏನೇನೋ ಅಲ್ಲ, 125ರಿಂದ 140 ಕೋಟಿ ಅಷ್ಟೇ ಆಗೋದು. ಹೆಚ್ಚುವರಿಯಾಗಿ ನೀವು ಭರಿಸೋದಾದರೆ ಇನ್ನು 25 ವರ್ಷಗಳ ಕಾಲ ಉನ್ನತ ಶಿಕ್ಷಣ ಗಟ್ಟಿಯಾಗಿರುತ್ತೆ. ಒಂದು ಕ್ಷೇತ್ರಕ್ಕೆ ಕೊಡುವಂಥ ಬಜೆಟ್ ಅಷ್ಟೇ ಒಂದು 140 ಕೋಟಿ, ಅಷ್ಟನ್ನು ಕೊಡುವಷ್ಟು ತಮಗೆ ಇರಲಿ. ಏಕೆಂದರೆ ನೀವೇ ವಿಧಾನಸೌಧದಲ್ಲಿ ವಿರೋಧ ಪಕ್ಷದಿದ್ದಾಗ ಮಾತಾಡಿದ್ದೀರಿ, ಪತ್ರ ಬರೆದಿದ್ದೀರಿ. ಸೊ ಅವೆಲ್ಲವೂ ದಾಖಲೆಗಳು ನಿಮ್ಮ ಹತ್ರನೇ ಇದೆ. ಅದಕ್ಕೆಲ್ಲದಕ್ಕಿಂತ ಹೆಚ್ಚಿನಾಗಿ ಮತ್ತೆ ಹೇಳ್ತಾ ಇದ್ದೀನಿ, ಈ ದೇಶದ ಸಂವಿಧಾನದ ಪ್ರಕಾರ ನಮ್ಮನ್ನು ರಕ್ಷಣೆ ಮಾಡಿ ಬೀದಿಗೆ ತಳ್ಳಿಬಿಡಿ ಅಂತ ಮನವಿ.